ಇದು ಕೇವಲ ದಾವಣಗೆರೆ ಕಥೆಯಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಸಂಬಂಧದ ಮುಂದಿನ ಅಧ್ಯಾಯವನ್ನು ಬರಿತಾ ಇದೆ. ಮುಸ್ಲಿಂ ಮತಗಳ ಸಂಖ್ಯೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 80,000ಕ್ಕೂ ಅಧಿಕವಾಗಿದೆ. ಲಿಂಗಾಯತ ಮತಗಳು ಕಡಿಮೆ ಇದ್ರೂ ಕೂಡ ಮುಸ್ಲಿಂ ಸಮುದಾಯ ಶಾಮನೂರು ಅವರನ್ನ ದಶಕಗಳಿಂದ ಬೆಂಬಲಿಸ್ತಾ ಬಂದಿದೆ. ಇದು ಸಾಂಪ್ರದಾಯಿಕ ಒಗ್ಗಟ್ಟಿನ ಫಲಿತಾಂಶ ಆಗಿದೆ. ಮುಸ್ಲಿಂ ನಾಯಕರಿಗೆ MLC ಬೋರ್ಡ್ಗಳು ಮತ್ತು ಕ್ಯಾಬಿನೆಟ್ಗಳಲ್ಲಿ ಹೆಚ್ಚು ಸ್ಥಾನಗಳನ್ನು ನೀಡುವುದಾಗಿ ಒಂದು ರೀತಿಯಲ್ಲಿ ಡಮ್ಮಿ ಚಿಕಿತ್ಸೆಯ ಭರವಸೆಯನ್ನು ನೀಡಲಾಗಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಚರ್ಚೆ ಆಗಿದೆ. ಮಾರ್ಚ್ 23ರಂದು ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಅಧಿಕೃತ ಬಿ ಫಾರಂನೊಂದಿಗೆ ನಾಮಪತ್ರ ಸಲ್ಲಿಕೆಯಾಗಿದ್ದು, ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್, ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ರಹೀಂ ಖಾನ್, ಸಲೀಂ ಅಹಮದ್, ತನ್ವೀರ್ ಸೇಠ್, ಹ್ಯಾರಿಸ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಈ ಸಂದರ್ಭದಲ್ಲಿ ದೂರ ಉಳಿದಿದ್ರು. ಇದು ಕೇವಲ ಒಂದು ಸಂಕೇತ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಉದ್ಭವಿಸಿರುವಂತಹ ಆಂತರಿಕ ಬಿರುಕು ಅಂತ ಹೇಳಲಾಗ್ತಾ ಇದೆ. ಅಲ್ಪಸಂಖ್ಯಾತರ ಅಸಮಾಧಾನ ಮತ್ತು ಕುಟುಂಬ ರಾಜಕಾರಣದ ಪ್ರಭಾವವನ್ನು ಬಯಲು ಮಾಡ್ತಾ ಇದೆ. ಈ ಘಟನೆಯನ್ನು ಕೇಂದ್ರೀಕರಿಸಿ ವಿಶ್ಲೇಷಣೆ ಮಾಡೋದಾದರೆ ಇದು ಉಪಚುನಾವಣೆಯ ಫಲಿತಾಂಶವನ್ನು ಮಾತ್ರ ಅಲ್ಲ, ರಾಜ್ಯ ರಾಜಕೀಯದ ಭವಿಷ್ಯವನ್ನೇ ಬದಲಿಸುವಂತಹ ಕಥೆಯನ್ನು ಹೇಳ್ತಾ ಇದೆ. ಇದು ಸ್ಥಳೀಯ ಮುಸ್ಲಿಂ ನಾಯಕ ಸಾದಿಕ್ ಪೈಲ್ವಾನ್ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. 20ಕ್ಕೂ ಅಧಿಕ ಮಂದಿ ಮುಸ್ಲಿಂ ನಾಯಕರು ಬಿಜೆಪಿಗೆ ಬೆಂಬಲವನ್ನು ನೀಡೋದಾಗಿ ಘೋಷಿಸಿದ್ದಾರೆ. ಮಾತ್ರ ಅಲ್ಲದೆ ಮುಸ್ಲಿಂ ಮಹಿಳೆ ಜಬೀನಾ ಸೇರಿದಂತೆ ಸುಮಾರು 5-6 ಮಂದಿ ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದು ಕೇವಲ ವೈಯಕ್ತಿಕ ಅಸಮಾಧಾನ ಅಲ್ಲ, ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ನಮ್ಮನ್ನು ಕಡೆಗಣಿಸಿದೆ ಅನ್ನುವಂತಹ ಸಂದೇಶವನ್ನು ನೀಡ್ತಾ ಇದೆ. ಇದು ಹಾಗಾದರೆ ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು? ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಮುಸ್ಲಿಂ ಅಭ್ಯರ್ಥಿಯನ್ನು ಬೆಂಬಲಿಸಿದ್ರು ಅನ್ನುವಂತಹ ವದಂತಿಗಳಿದ್ರೆ, DK ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಕುಟುಂಬ ಲಿಂಗಾಯತರ ಬೆಂಬಲವನ್ನು ಉಳಿಸಿಕೊಳ್ಳುವುದಕ್ಕೆ ಒತ್ತಾಯಿಸಿದ್ರು ಅಂತ ಹೇಳಲಾಗ್ತಾ ಇದೆ. AICCಯಿಂದ ಬಂದಂತಹ ಸುರ್ಜೇವಾಲಾ ಅವರ ಸಭೆಯಲ್ಲಿ ಜಮೀರ್ ಅಹಮದ್ ತಂಡ ಟಿಕೆಟ್ಗಾಗಿ ಒತ್ತಾಯಿಸಿದ್ರು. ಹೈಕಮಾಂಡ್ ಕುಟುಂಬ ಆಶಯ ಮತ್ತು ಸಮೀಕ್ಷೆಯನ್ನು ಆಧರಿಸಿ ಸಮರ್ಥಗೆ ಟಿಕೆಟ್ ನೀಡಿತ್ತು. ಬದಲಾಗಿ ಮುಸ್ಲಿಂ ನಾಯಕರಿಗೆ MLC ಬೋರ್ಡ್ಗಳು ಮತ್ತು ಕ್ಯಾಬಿನೆಟ್ಗಳಲ್ಲಿ ಹೆಚ್ಚು ಸ್ಥಾನಗಳನ್ನು ನೀಡುವುದಾಗಿ ಪ್ಲಾಸಿಬೋ ಅಂದರೆ ಒಂದು ಡಮ್ಮಿ ಚಿಕಿತ್ಸೆ ಭರವಸೆಯನ್ನು ನೀಡಲಾಗಿದೆ ಅಂತ ಮೂಲಗಳು ಹೇಳ್ತಾ ಇವೆ. ಆದರೆ ಇದು ಮುಸ್ಲಿಂ ಸಮುದಾಯಕ್ಕೆ ಸ್ವೀಕಾರಾರ್ಹವಾಗಿರಲಿಲ್ಲ. ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕವಾಗಿದ್ದು, ಶಾಮನೂರು ಕುಟುಂಬಕ್ಕೆ 3ನೇ ತಲೆಮಾರಿಗೂ ಕೂಡ ಆದ್ಯತೆ ನೀಡಿರೋದನ್ನು ಒಪ್ಪಿಕೊಳ್ಳುವುದು ತುಂಬ ಕಷ್ಟ ಅನ್ನೋದನ್ನು ಸಾದಿಕ್ ಪೈಲ್ವಾನ್ ಅವರ ಸ್ವತಂತ್ರ ಕಣಕ್ಕಿಳಿಯುವಿಕೆ ಮತ್ತು ಅಖ್ತಾರ್ ರಿಜಾ ಸರ್ಕಲ್ನಲ್ಲಿ ನಡೆದಂತಹ ಪ್ರತಿಭಟನೆಗಳು ಸಾಬೀತುಪಡಿಸ್ತಾ ಇವೆ. ಬಿಜೆಪಿ ಇದನ್ನು ಬಳಸಿಕೊಂಡು ಕಾಂಗ್ರೆಸ್ ಮುಸ್ಲಿಮರನ್ನು ವಂಚಿಸಿದೆ ಅಂತ ಪ್ರಚಾರ ಮಾಡ್ತಾ ಇದೆ. ಹಾಗಾದರೆ ಉಪಚುನಾವಣೆಯ ಪರಿಣಾಮಗಳೇನು? ರಾಜ್ಯ ಮುಸ್ಲಿಂ ನಾಯಕರು ದೂರ ಉಳಿದಿರೋದು ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆ ಆಗಿರಬಹುದು. ಮುಸ್ಲಿಂ ಮತಗಳು ಸ್ವತಂತ್ರ ಅಭ್ಯರ್ಥಿಗೆ ಅಥವಾ ಬಿಜೆಪಿಗೆ ಚದುರಿದ್ರೆ ಕ್ಷೇತ್ರದ ಕಾಂಗ್ರೆಸ್ ಭದ್ರಕೋಟೆ ಭೇದಿಸುವಂತಹ ಸಾಧ್ಯತೆ ಹೆಚ್ಚುತ್ತಾ ಇದೆ. ಏಪ್ರಿಲ್ 9ರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರೂ ಮುಸ್ಲಿಂ ಸಮುದಾಯದೊಂದಿಗಿನ ಸಂಬಂಧ ದುರ್ಬಲವಾಗುತ್ತೆ. ಇದು ಬಾಗಲಕೋಟೆ ಉಪಚುನಾವಣೆ, ಅಲ್ಲಿ ಉಮೇಶ್ ಮೇಟಿ ಅಭ್ಯರ್ಥಿಯಾಗಿದ್ದಾರೆ. ಮೇಟಿ ಅವರ ಮಗ ಮತ್ತು ರಾಜ್ಯದ ಇತರ ಕ್ಷೇತ್ರಗಳ ಮುಸ್ಲಿಂ ಮತ ಬ್ಯಾಂಕ್ಗೆ ಸಂದೇಶ ರವಾನಿಸುತ್ತದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯ ಆಗಿದೆ. ಇದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಲವು ವಿಷಯಗಳಲ್ಲಿ ಮುಸ್ಲಿಂ ಪರ ನಿಲುವು ಪ್ರದರ್ಶಿಸಿದ್ರೂ ಕೂಡ ಕುಟುಂಬ ರಾಜಕಾರಣಕ್ಕೆ ಬಲಿಯಾಗ್ತಿದೆ ಅನ್ನುವಂತಹ ಆರೋಪ ಬಲ ಆಗ್ತಾ ಇದೆ. ದೀರ್ಘಕಾಲದಲ್ಲಿ ಕಾಂಗ್ರೆಸ್ ಮುಸ್ಲಿಂ ನಾಯಕರಿಗೆ MLC ಅಥವಾ ಕ್ಯಾಬಿನೆಟ್ ಸ್ಥಾನಗಳ ಮೂಲಕ ಸಮಾಧಾನಪಡಿಸಬಹುದಾದರೂ ಕೂಡ ದಾವಣಗೆರೆಯಲ್ಲಿ ಸ್ಥಳೀಯ ಅಸಮಾಧಾನವನ್ನು ನಿಯಂತ್ರಿಸುವುದು ಕಷ್ಟವಾಗಬಹುದು ಅನ್ನುವಂಥ ಲೆಕ್ಕಾಚಾರ ಮತ್ತು ರಾಜಕೀಯ ವಿಶ್ಲೇಷಣೆ ಕೂಡ ಇದೆ. ಧಾರ್ಮಿಕ ಅಸಮತೋಲನ ವರ್ಸಸ್ ಕುಟುಂಬದ ಆಸ್ತಿ. ಕಾಂಗ್ರೆಸ್ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆಯೇ ಅಥವಾ ಕುಟುಂಬ ರಾಜಕಾರಣಕ್ಕೆ ಒಗ್ಗಿಕೊಂಡಿದೆಯೇ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಶಾಮನೂರು ಕುಟುಂಬವು ಕ್ಷೇತ್ರವನ್ನು ನಮ್ಮದು ಅಂತ ಭಾವಿಸುವುದು ಸಹಜ, ಆದರೆ ಮುಸ್ಲಿಂ ಮತಗಳು ನಿರ್ಣಾಯಕ ಆಗಿರುವಾಗ ಅವರನ್ನು ಕಡೆಗಣಿಸುವುದು ತಪ್ಪು. ಇದು ಕಾಂಗ್ರೆಸ್ನ ರಾಷ್ಟ್ರೀಯ ಮಟ್ಟದಲ್ಲಿ ಕಂಡುಬರುವಂತಹ ರಾಜಪ್ರಭುತ್ವ ಅಥವಾ ಡೈನಸ್ಟಿ ಅಂತ ಅದನ್ನು ಕರೀತಾರೆ ಸಮಸ್ಯೆ ಈ ಸ್ಥಳೀಯ ರೂಪವನ್ನು ಪಡೆದುಕೊಳ್ತಾ ಇದೆ. ಮುಸ್ಲಿಂ ನಾಯಕರು ಬಂಡಾಯ ಎದ್ರೆ ಅದು ಪಕ್ಷಕ್ಕೆ ಹಾನಿ ಉಂಟು ಮಾಡುತ್ತೆ, ಬದಲಿಗೆ ಬಿಜೆಪಿ ಅಥವಾ ಇತರರ ಪಕ್ಷಗಳಿಗೆ ಲಾಭ ಆಗುತ್ತೆ. ಅಲ್ಪಸಂಖ್ಯಾತರು ಹಾಗೂ ಮುಖಂಡರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂತಹ
ಪ್ರಶ್ನೆಗೆ CM ಸಿದ್ದರಾಮಯ್ಯ ಉತ್ತರಿಸಿದ್ದು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೂ ಕೂಡ ಬೇರೆ ಬೇರೆ ಅವಕಾಶ ನೀಡುವ ಮೂಲಕ ನ್ಯಾಯ ಒದಗಿಸಲಾಗುತ್ತೆ, ಬಂಡಾಯ ಅಭ್ಯರ್ಥಿಗಳ ಅಸಮಾಧಾನ ಶಮನ ಮಾಡಿ ನಾಮಪತ್ರ ಹಿಂದಕ್ಕೆ ತೆಗೆಸಲಾಗುವುದು ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಮಾತನಾಡಿ, ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಬರಲಿದ್ದಾರೆ, ಅಲ್ಪಸಂಖ್ಯಾತರಿಗೂ ಕೂಡ ನ್ಯಾಯ ಒದಗಿಸ್ತೇವೆ ಅಂತ ತಲೆ ಸವರುವಂತಹ ಮಾತುಗಳನ್ನು ಆಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನ ಮತ್ತು ಕ್ಷೇತ್ರದ ವಿಶೇಷತೆ. ಹಲವು ವರ್ಷಗಳಿಂದ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದೆ. ಕಳೆದ 4 ಚುನಾವಣೆಗಳಲ್ಲಿ ಕಾಂಗ್ರೆಸ್ ನಿರಂತರ ಗೆಲುವು ಸಾಧಿಸಿದ್ದು, ಕ್ಷೇತ್ರ ಪುನರ್ವಿಂಗಡಣೆಗೂ ಮುನ್ನ ಇದು ಪಕ್ಷದ ಆಧಾರ ಸ್ತಂಭವಾಗಿತ್ತು. ಕ್ಷೇತ್ರದಲ್ಲಿ ಸುಮಾರು 2.21 ಲಕ್ಷ ಮತದಾರರಿದ್ದು, ಮುಸ್ಲಿಂ ಮತಗಳ ಸಂಖ್ಯೆ 80,000ಕ್ಕೂ ಅಧಿಕ, ಅಂದರೆ ಸುಮಾರು 36% ಆಗಿದೆ. ಲಿಂಗಾಯತ ಮತಗಳು ಕಡಿಮೆ ಇದ್ದರೂ ಕೂಡ ಮುಸ್ಲಿಂ ಸಮುದಾಯ ಶಾಮನೂರು ಅವರನ್ನು ದಶಕಗಳಿಂದ ಬೆಂಬಲಿಸ್ತಾ ಬಂದಿದೆ. ಇದು ಸಾಂಪ್ರದಾಯಿಕ ಒಗ್ಗಟ್ಟಿನ ಫಲಿತಾಂಶ ಆಗಿದೆ. ಆದರೆ ಈ ಬಾರಿ ಮುಸ್ಲಿಂ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿಸಬೇಕೆನ್ನುವಂತಹ ಮನವಿ ಮಾಡಿಕೊಳ್ಳಲಾಗಿತ್ತು. ಶಾಮನೂರು ಶಿವಶಂಕರಪ್ಪ ಅವರೇ ತಮ್ಮ ಕಾಲದ ನಂತರ ಅಲ್ಪಸಂಖ್ಯಾತರಿಗೆ ಅವಕಾಶ ನೀಡೋದಾಗಿ ಭರವಸೆಯನ್ನು ನೀಡಿದ್ರು ಅನ್ನುವಂತಹ ಮಾತಿದೆ. CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್, ವಸ್ತಿ ಸಚಿವ ಜಮೀರ್ ಅಹಮದ್ ಖಾನ್, ಸಚಿವ ರಹೀಂ ಖಾನ್, ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್, ಪರಿಷತ್ತು ಮುಖ್ಯ ಸಚೇತಕ ಸಲೀಂ ಅಹಮದ್ ಸೇರಿದಂತೆ ಹಲವು ಮುಖಂಡರು AICC ಮುಖ್ಯಸ್ಥ ರಣದೀಪ್ ಸುರ್ಜೇವಾಲಾ ಅವರೊಂದಿಗೆ ಸಭೆ ನಡೆಸಿ ಒತ್ತಾಯಿಸಿದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಶಾಮನೂರು ಕುಟುಂಬಕ್ಕೆ ಆದ್ಯತೆ ನೀಡಿದೆ ಅನ್ನುವಂತಹ ಅಸಮಾಧಾನ ಕೂಡ ವ್ಯಕ್ತ ಆಗಿದೆ. ಇಲ್ಲಿ ಸಮರ್ಥ ನಾಮಪತ್ರ ಸಲ್ಲಿಕೆಯಲ್ಲಿ ರಾಜ್ಯ ಮುಸ್ಲಿಂ ಮುಖಂಡರು ದೂರ ಉಳಿದಿದ್ದು ಕಾಂಗ್ರೆಸ್ಗೆ ಎಚ್ಚರಿಕೆ ಗಂಟೆ ಆಗಿದೆ. ಇದು ಸ್ಥಳೀಯ ಅಸಮಾಧಾನವನ್ನು ಮೀರಿ ಪಕ್ಷದ ಅಲ್ಪಸಂಖ್ಯಾತ ನೀತಿಯನ್ನು ಪ್ರಶ್ನಿಸುತ್ತದೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ದಾವಣಗೆರೆ ಮುಸ್ಲಿಂ ಆಕಾಂಕ್ಷಿಗಳನ್ನು ತ್ವರಿತವಾಗಿ ಸಮಾಧಾನ ಪಡಿಸದಿದ್ದರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವು ಸುಲಭ ಆಗದು. ಇದು ಕೇವಲ ದಾವಣಗೆರೆಯ ಕಥೆಯಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಸಂಬಂಧದ ಮುಂದಿನ ಅಧ್ಯಾಯವನ್ನು ಬರೀತಾ ಇದೆ ಅನ್ನೋದು ಸಂಶಯ ಇಲ್ಲ. ಇದಾಗಿತ್ತು ಈ ಹೊತ್ತಿನ ಈ ದಿನ.comನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈ ದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.